ಒಂದೂರಲ್ಲಿ ರಘುರಾಮ್ ಕೌಶಲ್ಯ ಎನ್ನುವ ದಂಪತಿಗಳಿದ್ರು. ಅವರಿಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬಳು ಮಗಳಿದ್ಲು. ದೊಡ್ಡ ಮಗ ರಾಜೇಶ್, ದೊಡ್ಡ ಸೊಸೆ ಕೀರ್ತಿ, ಸಣ್ಣ ಮಗ ರಾಕೇಶ್, ಸಣ್ಣ ಸೊಸೆ ಕುಸುಮ, ಮಗಳು ಕಾವ್ಯ. ಅವರೆಲ್ಲರೂ ಮನೆಯಲ್ಲಿ ಅನ್ಯೋನ್ಯವಾಗಿ ಸಂತೋಷವಾಗಿ ಇದ್ರು. ಕೌಶಲ್ಯ ಮನೆಯಲ್ಲಿ ಸೊಸೆಯಂದಿರ್ನ ಅತ್ತೆಯಾಗಿ ಅಲ್ಲದೆ ಅಮ್ಮನ ಹಾಗೆ ನೋಡಿಕೊಳ್ತಾ ಇದ್ಲು. ಕೀರ್ತಿ, ಕುಸುಮ ಕೂಡ ಅತ್ತೆ ಮಾವನ ತನ್ನ ಸ್ವಂತ ತಂದೆ ತಾಯಿ ಹಾಗೆ ನೋಡ್ಕೋತಾ ಇದ್ರು. ಕಾವ್ಯ ಕೂಡ ಅತ್ತಿಗೆಂದರ ಜೊತೆ ತುಂಬಾ ಚೆನ್ನಾಗೇ ಇದ್ಲು. ಅದು ಬೇಸಿಗೆ ಕಾಲ. ಆ ವರ್ಷ ಬಿಸಿಲು ಜಾಸ್ತಿನೇ ಇತ್ತು. ಬೆಳಿಗ್ಗೆ 10 ಗಂಟೆಗೇನೆ ಸೂರ್ಯ ತುಂಬಾನೇ ಸುಡ್ತಾ ಇದ್ದ. ಬಿಸಿಲಿನ ಬಗ್ಗೆ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಏನ್ರಿ, ನೋಡಿದ್ರಾ, ಈ ವರ್ಷ ಬಿಸಿಲು ತುಂಬಾನೇ ಜಾಸ್ತಿ ಇದೆ. ಹೊರಗಡೆ ಹೋದ್ರೆ ಸಾಕು, ನಮ್ಮ ಚರ್ಮನೆ ಸುಟ್ಟು ಬೂದಿ ಆಗುವ ರೀತಿ ಇದೆ. ಬಿಸಿಲಲ್ಲಿ ಹೊರಗಡೆ ಹೋಗಿ ಯಾವ ಕೆಲ್ಸನೂ ಮಾಡಕ್ಕಾಗ್ತಿಲ್ಲ. ಹೌದು ಕೌಶಲ್ಯ, ಈ ನಮ್ಮ ಊರಲ್ಲೇ ಬಿಸಿಲು ಇಷ್ಟೊಂದು ಜಾಸ್ತಿ ಇದ್ರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬಿಸಿಲು ಇನ್ನಷ್ಟು ಎಷ್ಟು ಜಾಸ್ತಿ ಇರುತ್ತೆ. ಅಲ್ಲೆಲ್ಲ ಕಾಂಕ್ರೀಟ್ ಮನೆಗಳು, ಬಿಸಿಲು ಇನ್ನಷ್ಟು ಜಾಸ್ತಿನೇ ಇರುತ್ತೆ. ಅಪ್ಪ ಹೇಳೋದೇನೋ ನಿಜನೇ ಕಣಮ್ಮ. ನಾನು ಮೊನ್ನೆ ಸಿಟಿಗೆ ಹೋದಾಗ ಅಬ್ಬಬ್ಬ, ಅಲ್ಲಿ ರಸ್ತೆಯಲ್ಲಿ ನಡಿಲಿಕ್ಕೆ ಕೂಡ ಆಗ್ತಾ ಇಲ್ಲ. ಆದ್ರೆ ನಮ್ಮ ಊರಲ್ಲಿ ಮರ ಗಿಡಗಳು ಮನೆ ಸುತ್ತ ಇರೋದ್ರಿಂದ ತಂಪಾದ ಗಾಳಿಯಾದ್ರೂ ಬರ್ತಿದೆ. ಹೌದು ರೀ, ನಮಗೆ ಆದ್ರೆ ಹಂಚಿನ ಮನೆ, ಸ್ವಲ್ಪ ಗಾಳಿ ಬರುತ್ತೆ. ಅಕ್ಕಪಕ್ಕ ಮರ ಗಿಡಗಳು ಎಲ್ಲವೂ ಇದೆ, ಅದರಿಂದ ಚೆನ್ನಾಗಿ ಗಾಳಿ ಬರುತ್ತೆ. ಅದೇ ಸಿಟಿಯಲ್ಲಾದ್ರೆ ಯಾವಾಗ ನೋಡಿದ್ರು ಎಸಿಯಲ್ಲೇ ಇರಬೇಕು. ಎಸಿ ಮಾತ್ರ ಹಾಕೊಂಡ್ರೆ ಬಿಸಿ ಏನಾದ್ರೂ ಕಡಿಮೆ ಆಗುತ್ತಾ ಅಕ್ಕ? ಅದಕ್ಕೆ ಡಬಲ್ ಆಗಿ ಕರೆಂಟ್ ಬಿಲ್ ಕೂಡ ಹೆಚ್ಚಾಗ್ತಾ ಇದೆ. ಅದಕ್ಕೇನೆ ಸಿಟಿಯಲ್ಲಿರೋರು ಬಿಸಿಲು ಕಾಲದಲ್ಲಿ ಹಳ್ಳಿಯಲ್ಲಿರುವವರ ಸಂಬಂಧಿಕರ ಮನೆಗೆ ಹೋಗೋದು. ಸರಿಯಾಗಿ ಹೇಳಿದ್ರತ್ತೆ. ತಂಪಾದ ಗಾಳಿ, ಉಚಿತವಾಗಿ ಊಟ, ಇದೆಲ್ಲ ಸಿಗ್ತಾ ಇದೆ ಅಂದ್ರೆ ಯಾರು ಬರೋದಿಲ್ಲ? ನೀವೇ ಆಲೋಚನೆ ಮಾಡಿ ನೋಡಿ. ಸಂಬಂಧಿಕರು ಜಿಪುಣರಾಗಿ ಬಂದ್ರೆ ಇನ್ನು ಅವರಿಗೆ ಹೇಳ್ಬೇಕಾ? ಹಬ್ಬನೇ ಹಬ್ಬ. ಹಬ್ಬ, ಕಾವ್ಯ ಸರಿಯಾದ ಪಾಯಿಂಟ್ನೇ ಹೇಳಿದ್ಲು. ಪಿಸ್ನಾರಿ ಅಂದಾಗ ನನಗೆ ಆಲೋಚನೆ ಆಗ್ತಾ ಇದೆ. ನಮ್ಮ ಸಿಂಹಾಚಲ ಮಾವ ಮತ್ತು ಪಾರ್ವತಿ ಅತ್ತೆ, ಅವ್ರು ಮಾತ್ರ ಈ ವರ್ಷ ಬರದಿದ್ರೆ ಅಷ್ಟೇ ಸಾಕು. ರಾಕೇಶ್ ಹೀಗೆ ಹೇಳಿದ್ನೋ ಇಲ್ವೋ ಅಷ್ಟರಲ್ಲಿ ರಘುರಾಮ್ನ ಫೋನ್ ರಿಂಗ್ ಆಯ್ತು. ರಘುರಾಮ್ ಫೋನ್ ಅನ್ನು ತೆಗೆದು ಮಾತನಾಡಲಾರಂಭಿಸಿದ. ಹೇಳು ಸಿಂಹಾಚಲ, ಎಲ್ಲರೂ ಚೆನ್ನಾಗಿದ್ದೀರಾ? ಊರಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಮತ್ತೆ ಏನ್ ವಿಶೇಷ? ಅದೇ ಸಮಯದಲ್ಲಿ ಸಿಂಹಾಚಲನ ಧ್ವನಿ ಫೋನಲ್ಲಿ ಕೇಳಿದ ತಕ್ಷಣ ಮನೆಯವರೆಲ್ಲರೂ ಒಬ್ಬರ ಮುಖವನ್ನೊಬ್ರು ನೋಡಿಕೊಂಡ್ರು. ಕೀರ್ತಿ, ಕುಸುಮ ಕೂಡ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಂಡು ನಗ್ತಾ ಇದ್ರು. ಓಹೋ, ಹೌದಾ? ಓ, ಸಿಟಿಯಲ್ಲಿ ಬಿಸಿಲು ಜಾಸ್ತಿ ಇದೆಯಾ? ಓಹೋ, ಹಾಗಾಗಿ ನಾಳೆ ಬೆಳಿಗ್ಗೆ ಹೊರಡ್ತಾ ಇದ್ದೀರಾ? 1 ವಾರನಾ? ಸರಿ ಸರಿ, ಬನ್ನಿ ಬನ್ನಿ. ನೀವು ಎಷ್ಟು ದಿನ ಇರಬೇಕು ಅನ್ಸುತ್ತೋ ಅಷ್ಟು ದಿನ ಇರಿ. ಸರಿ ನಾಳೆ ನೋಡೋಣ. ಹಾಗೆ ಹೇಳಿ ರಘುರಾಮ್ ಕಾಲ್ನ ಕಟ್ ಮಾಡಿದ್ರು. ಏನ್ರಿ, ರಾಕೇಶ್ ಅವ್ರ ಹೆಸರನ್ನ ಹೇಳಿದ ತಕ್ಷಣನೇ ಅವರೇ ಫೋನ್ ಮಾಡ್ಬಿಟ್ರು. ನಾಳೆನೇ ಬರ್ತೀನಿ ಅಂತ ಹೇಳಿದ ಹಾಗಿದೆ, ನಿಜನಾ? ಹೌದೇ, ಸಿಂಹಾಚಲಂ ಪಾರ್ವತಿ ನಾಳೆ ಇಲ್ಲಿಗೆ ಬರ್ತಾ ಇದ್ದಾರಂತೆ. ಸಿಟಿಯಲ್ಲಿ ಬಿಸಿಲು ತುಂಬಾ ಜಾಸ್ತಿನೇ ಇದೆ ಅಂತೆ. ಅವ್ರ ಮನೆಯಲ್ಲಿ ಎಸಿ ಕೂಡ ಹಾಳಾಗಿದೆ ಅಂತೆ. ರಿಪೇರಿ ಮಾಡಿ ಕೊಡ್ಲಿಕ್ಕೆ 10,000 ಕೇಳಿದ್ರಂತೆ. ಇವಾಗ ಯಾಕೆ 10,000 ಕೊಡ್ಬೇಕು ಅಂತ ನಮ್ಮನೆಗೆ ಬರ್ತಿದಾರಂತೆ. ಅಯ್ಯೋ ದೇವ್ರೇ, ಅವ್ರ ಮನೆಯಲ್ಲಿ ನಿಜವಾಗ್ಲೂ ಎಸಿ ಹಾಳಾಗಿರುತ್ತಾ? ಅವರೇ ಬೇಕು ಅಂತ ವಯರ್ ಕಿತ್ತಾಕಿರ್ತಾರೆ. 10,000 ಏನು, 10 ರೂಪಾಯಿ ಕೂಡ ಅವರು ಖರ್ಚು ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಜಿಪುಣರು ಇಲ್ಲಿ ಬರ್ತಾ ಇದ್ದಾರೆ. 10 ದಿನ ನಾವೇ ಸಾಯ್ಬೇಕು. ಅಯ್ಯಯ್ಯೋ, ಪಾರ್ವತಿ ಅತ್ತೆ ಬರ್ತಾ ಇದ್ದಾರಾ? ಹಾಗಾದ್ರೆ ಅತ್ತಿಗೆಂದ್ರಿಗೆ ಕೆಲ್ಸನೇ ಕೆಲ್ಸ. ಕೂತ ಜಾಗದಲ್ಲೇ ಕೂತ್ಕೋತಾರೆ. ಟೀ ಬೇಕು, ಕಾಫಿ ಬೇಕು, ಸ್ನಾಕ್ಸ್ ಬೇಕು, ಊಟ ಬೇಕು ಅಂತ ಅತ್ತಿಗೆಂದಿರನ್ನ ಕೆಲ್ಸ ಮಾಡಿಸ್ತಾರೆ. ಕಾವ್ಯ, ಬರೋರು ದೊಡ್ಡವ್ರಲ್ವಾ, ಹಾಗೆಲ್ಲ ಅವ್ರ ಬಗ್ಗೆ ಮಾತಾಡ್ಬಾರ್ದಮ್ಮ. ಅವ್ರೇನು 1 ವಾರ ಇರ್ತಾರ, ಬಂದು ತಿನ್ಕೊಂಡೋಗ್ತಾರೆ. ಪರವಾಗಿಲ್ಲ ಬಿಡು, ನಮ್ಗೇನ್ ಕಷ್ಟ ಇಲ್ಲ. ಅಕ್ಕ, ನೀನ್ ತುಂಬಾ ಅಮಾಯಕ ರೀತಿ ಮಾತಾಡ್ತಾ ಇದೀಯ. ಅವ್ರು 1 ವಾರ ಅಂತಾನೆ ಹೇಳ್ತಾರೆ. ಇಲ್ಲಿ ಬಂದಂಗೆ ಹೆಂಗೆ ಟಿಸ್ಟು ಹೊಡಿತಾರೆ ಅಂತ ನೀನೇ ನೋಡ್ತಾ ಇರು. ಕುಸುಮ ಹೇಳಿದ್ದು ನಿಜನೇ ಕೀರ್ತಿ. ಅವ್ರು ನಮ್ಮನೆಗೆ ಬಂದ ತಕ್ಷಣನೇ ಅಕ್ಕಿ, ಬೇಳೆ, ಎಣ್ಣೆ ಅಂತ ಎಲ್ಲನೂ ಖಾಲಿಯಾಗ್ಬಿಡುತ್ತೆ. ತಂದೆ ಬೇರೆ ಅವ್ರನ್ನ ಬನ್ನಿ ಅಂತ ಹೇಳ್ಬಿಟ್ರು. ಇನ್ಮುಂದೆ ನಾವೇನಾದ್ರೂ ಹೇಳಕ್ಕೆ ಸಾಧ್ಯನಾ? ಹೀಗೆ ಮರುದಿನ ಬೆಳಿಗ್ಗೆ ಸಿಂಹಾಚಲಂ ಪಾರ್ವತಿ ಆಟೋದಿಂದ ಇಳಿದು ಮನೆಯೊಳಗೆ ಬಂದ್ರು. ಆಟೋದವರಿಗೆ ಹಣವನ್ನು ಕೊಡದೆ ರಘುರಾಮ್ನ ಕರೆದ್ರು. ರಘುರಾಮ್ ಬಾವಾ, ಎಲ್ಲಿದ್ದೀರಪ್ಪ? ಸ್ವಲ್ಪ ಹೊರಗಡೆ ಬನ್ನಿ. ಬನ್ನಿ ಬಾವಾ, ಅತಿಗೆ ಬನ್ನಿ. ಏನು, ಬಸ್ಸಲ್ಲಿ ಬರ್ಲಿಲ್ವಾ? ಆಟೋ ಬಂದಿದ್ಯಾ? ಬಾವಾ, ನಾವು ಬರುವಾಗ ಬಸ್ಸಲ್ಲೇ ಬಂದಿದ್ದು. ಬಸ್ ಸ್ಟ್ಯಾಂಡಿಂದ ಇಷ್ಟು ದೂರ ನಡ್ಕೊಂಬರಕ್ಕಾಗದೆ ಆಟೋದಲ್ಲಿ ಬಂದೋ. ಆಟೋದವನಿಗೆ ಒಂದು 50 ರೂಪಾಯಿ ಕೊಟ್ಟು ಕಳ್ಸಿ. ಹೌದಾ?
ಸರಿ ಅಂತ ಹೇಳಿ ರಘುರಾಮ್ ಆಟೋದವರಿಗೆ ಹಣ ಕೊಟ್ರು. ಕೌಸಲ್ಯ, ಕೌಸಲ್ಯ, ಎಲ್ಲೇ ಇದ್ದೀಯಾ? ಬಾರೆ ಹೊರಗಡೆ. ಓ ಅತ್ತಿಗೆ ಬಂದ್ರಾ? ಬನ್ನಿ ಬನ್ನಿ. ಪ್ರಯಾಣ ಎಲ್ಲ ಹೇಗಿತ್ತು? ಬಿಸ್ಲಲ್ಲಿ ತುಂಬಾ ಒದ್ದಾಡಿದೀರಾ ಅನ್ಸುತ್ತೆ. ಅಯ್ಯೋ ಬಿಸ್ಲು ಅಂದ್ರೆ ವಿಪರೀತವಾದ ಬಿಸ್ಲು. ಅದಕ್ಕೇನೆ 1 ವಾರಗಳ ಕಾಲ ನಿನ್ ಮನೇಲಿ ಇದ್ದೋಗೋಣ ಅಂತ ಬಂದಿದೀವಿ. ಹೆಸರಿಗೆ ಮಾತ್ರ ನಾವು 1 ವಾರ ಅಂತ ಹೇಳೋದು. ಈ ಬೇಸಿಗೆ ಕಾಲ ಮುಗಿಯ ತನಕ ನಾವು ಇಲ್ಲೇ ಇರ್ಬೇಕು ಅನ್ಕೊಂಡಿದೀವಿ. ಆ ಮಾತನ್ನು ಕೇಳಿ ಕೌಸಲ್ಯನ ಎದೆ ಬಡಿದಂತಾಯಿತು. ಮನೆ ಒಳಗಿರುವ ಕುಸುಮ, ಕೀರ್ತಿ, ಕಾವ್ಯ ಕೂಡ ತುಂಬಾನೇ ಗೊಂದಲಪಟ್ರು. ನೋಡ್ದ ಕುಸುಮ, 1 ವಾರ ಅಲ್ಲಂತೆ, ತಿಂಗ್ಳುಗಟ್ಲೆ ಇರ್ತಾರಂತೆ. ಇನ್ನೂ ನಮ್ ಕೆಲ್ಸ ಮುಗೀತು. ನಾನ್ ನೆನ್ನೆನೇ ಹೇಳಿಲ್ವಾ ಅವ್ರಷ್ಟು ಬೇಗ ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ ಅಂತ? ಕೀರ್ತಿ, ಕುಸುಮ, ಎಲ್ಲೇ ಇದ್ದೀರಾ? ಬನ್ರೆ ಹೊರಗಡೆ. ನಾವು ಬಿಸ್ಲಲ್ಲಿ ಬಂದಿದೀವಿ. ತಗೊಳ್ಳಿ, ಈ ಬ್ಯಾಗ್ ತಗೊಂಡೋಗಿ ಒಳಗಿಟ್ಟು ನಮ್ಮಿಬ್ರಿಗೂ ನಿಂಬೆ ಹಣ್ಣಿನ ಜ್ಯೂಸ್ ತಗೊಂಬನ್ನಿ. ಅದ್ರಲ್ಲಿ 2 ಐಸ್ ಕ್ಯೂಬ್ನ ಹಾಕಿ ತಗೊಂಬನ್ನಿ. ಸರಿ ಅತ್ತೆ, ಇವಾಗ್ಲೇ ತಗೊಂಬರ್ತೀವಿ. ಸರಿ ಅಂತ ಹೇಳಿ ಹೋಗಿ ತಗೊಂಡೋಗಿ ಕೊಟ್ರು. ಅವರು ಬಂದ ದಿನದಿಂದ ಮನೆಯಲ್ಲಿ ಇವರಿಬ್ರಿಗೂ ರೆಸ್ಟೇ ಇರ್ಲಿಲ್ಲ. ಬೆಳಿಗ್ಗೆ ಎದ್ದಂಗೆ ಅವರಿಗೆ ಬಿಸಿನೀರು, ಆನಂತರ ಕಾಫಿ, ಬೆಳಿಗ್ಗೆ ಟಿಫನಿಗೆ 3 ರೀತಿಯ ತಿಂಡಿಗಳು, ಅದೇ ರೀತಿ ಮಧ್ಯಾಹ್ನಕ್ಕೆ ಊಟ, ಅದಾದ್ಮೇಲೆ ಜ್ಯೂಸು, ಮತ್ತೆ ಪುನಃ ಸಂಜೆಗೆ ಟೀ ಕಾಫಿ, ಅದ್ರ ಜೊತೆ ಸ್ನ್ಯಾಕ್ಸು ಅಂತ ಸಿಂದ್ರಿಗೆ ಬಿಡುವಿಲ್ಲದ ಕೆಲಸ. 1 ವಾರ ಮುಗಿಯುವಷ್ಟರಲ್ಲಿ ಕೌಸಲ್ಯ, ಕೀರ್ತಿ, ಕುಸುಮ, ಕಾವ್ಯ ತುಂಬಾ ಒದ್ದಾಡಿದ್ರು. ಒಂದು ದಿನ ರಾತ್ರಿ ಎಲ್ಲರೂ ನಿದ್ರೆ ಮಾಡುವಾಗ ಮನೆಯಲ್ಲಿರುವ 4 ಹೆಂಗಸರು ಕಿಚನ್ ಅಲ್ಲಿ ಸಮಾವೇಶ ಮಾಡಿದ್ರು. ಈ ಸಿಂಹಾಚಲ ಭಾವ, ಪಾರ್ವತಿ ಅಕ್ಕ, ಇವ್ರ ಆಟ ಮಿತಿಮೀರ್ತಾ ಇದೆ. ಇವ್ರು ಮಾಡೋದ್ನ ನಮ್ಮಿಂದ ತಡ್ಕೊಳಕ್ಕೆ ಆಗ್ತಿಲ್ಲ. ಊತಲ್ಲೇ ನಿಮ್ನ ಎಷ್ಟು ಕೆಲಸ ಮಾಡಿಸ್ತಾರೆ. ಅವರ ಜಿಪುಣತನವನ್ನು ನೋಡಿದ್ರೆ ನನಗೆ ತುಂಬಾನೇ ಸಿಟ್ಟು ಬರ್ತಿದೆ. ಹೌದಮ್ಮ, ಪಾರ್ವತಿ ಅತ್ತೆ ಇವತ್ತು ಮಧ್ಯಾಹ್ನ ನನ್ನ ಅಂಗಡಿಗೆ ಹೋಗಿ ಹಣ್ಣು ತಗೋಬಾ ಅಂತ ಹೇಳಿದ್ರು. ನಾನು ಕೂಡ ಅವರು ಹಣ ಕೊಡ್ತಾರೆ ಅಂತ ನೋಡಿದ್ರೆ, ನಿನ್ ಕೈಯಲ್ಲಿ ಹಣ ಇದ್ರೆ ಹಾಕು, ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಅವ್ರು ಆಮೇಲೆ ಕೊಡ್ಲೇ ಇಲ್ಲ. ಅತ್ತೆ, ನನಗೂ ಕುಸುಮನಿಗೂ ಅವ್ರು ಕೇಳಿದೆಲ್ಲ ಮಾಡಿಕೊಟ್ಟು ಕಿಚನಲ್ಲಿ ನಿಂತು ಕೈಕಾಲೆಲ್ಲ ತುಂಬಾ ನೋವಾಗ್ತಿದೆ. ಇನ್ನೂ ಅವ್ರು 20 ದಿನ ಇದ್ರೆ ಆಮೇಲೆ ನಾವೇ ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೋಬೇಕು. 1 ತಿಂಗಳು ಗಂಟ ಅವ್ರು ಇಲ್ಲಿ ಇರೋದಿಲ್ಲ. ನಾಳೆ ಸಂಜೆ ಹೊತ್ತಿಗೆ ಅವರು ಬ್ಯಾಗ್ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಓಡುವ ಹಾಗೆ ಮಾಡ್ತೀನಿ. ನನ್ನ ಮೈಂಡಲ್ಲಿ ಒಂದು ಐಡಿಯಾ ಇದೆ. ಏನೇ ಐಡಿಯಾ? ನಿಮ್ ಮಾವಯ್ಯನಿಗೆ ಮಾತ್ರ ವಿಚಾರ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ. ಆದ್ರಿಂದ ನಿಮ್ ಮಾವನಿಗೆ ಗೊತ್ತಾಗದ ಹಾಗೆ ನಾವು ನೋಡ್ಕೋಬೇಕು. ಏನಾದ್ರೂ ಒಂದು ಐಡಿಯಾ ಮಾಡ್ಲೇಬೇಕು. ಅತ್ತೆ, ಏನೂ ಇಲ್ಲ, ನಾಳೆ ಬೆಳಿಗ್ಗೆ ಆದಂಗೆ ಮೋಟ್ರು ರಿಪೇರಿ ಆಗಿದೆ ಅಂತ ಅವರಿಗೆ ಹೇಳ್ಬಿಡೋಣ. ಮೋಟ್ರು ರಿಪೇರಿ ಆದ್ರೆ ಏನ್ ಕುಸುಮ, ಅವರು ಮೋಟ್ರು ರಿಪೇರಿ ಆಗುವ ತನಕ ಇಲ್ಲೇ ಇರ್ತೀವಿ ಅಂತ ಇರ್ತಾರೆ. ಕೆಲ್ಸ ನಮಗೆ ತಾನೇ. ಅಲ್ಲೇ ಇರೋದಕ್ಕ ನಿಜವಾದ ಟ್ವಿಸ್ಟು. ಮೋಟ್ರು ರಿಪೇರಿ ಆಗಿದೆ, ಮನೆಯಲ್ಲಿ ನೀರಿಲ್ಲ. ನೀರ್ ಬೇಕಂದ್ರೆ ಈ ಊರಿಂದ 2 ಕಿಲೋಮೀಟರ್ ದೂರ ಹೋದ್ರೆ ಮಾತ್ರ ಅಲ್ಲಿ ನೀರ್ ಸಿಗೋದು. ಯಾರಿಗೆ ನೀರ್ ಬೇಕು ಅವ್ರವರೇ ಸ್ವತಃ ಹೋಗಿ 2 ಬಿಂದಿಗೆಯಲ್ಲಿ ನೀರ್ ತಂದು ಬೇಕಾಗಿದ್ದಕ್ಕೆ ಯೂಸ್ ಮಾಡ್ಕೋಬೇಕು. ನಾವು ಕೂಡ ಬೆಳಿಗ್ಗೆ 4 ಗಂಟೆಗೇನೆ ಹೋಗಿ ನಮಗೆ ಬೇಕಾದ ನೀರೆಲ್ಲ ತಂದಿದೀವಿ, ನಿಮಗ್ ಬೇಕಂದ್ರೆ ನೀವೇ ಹೋಗಿ ಅಂತ ಹೇಳೋಣ. ಅತ್ತಿಗೆ, ನಿಮ್ಮ ಐಡಿಯಾ ಗುಡ್ ಐಡಿಯಾ. ಅವರಿಗೆ ನೀರ್ ಬೇಕಂದ್ರೆ ಅವ್ರು ಅಷ್ಟು ದೂರ ಹೋಗ್ಲೇಬೇಕು. ಅವ್ರು ಅಷ್ಟು ದೂರ ಹೋಗಿ ನೀರ್ನ ತರದು ತುಂಬಾ ಕಷ್ಟಕರವಾದ ಕೆಲ್ಸ. ನಿಜವಾಗ್ಲೂ ಏನು ಬೇಡ ಅಂತ ಇಲ್ಲಿಂದ ಓಡೋಗಕ್ಕೂ ಸಿದ್ಧ. ಒಳ್ಳೆ ಐಡಿಯಾ ಮಾಡ್ದೆ ಕುಸುಮ. ಹಾಗಾದ್ರೆ ಇವಾಗ್ಲೇ ಹೋಗಿ ಆ ಮೋಟರ್ ವೈರ್ನ ಕಿತ್ತಾಕು. ನಾಳೆ ಬೆಳಿಗ್ಗೆ ನೋಡು ನನ್ನ ಆಕ್ಟಿಂಗ್ನ. ರಾತ್ರಿಯಲ್ಲಿ ಕುಸುಮ ರಾಜೇಶ್, ರಾಕೇಶ್ನ ಸಹಾಯದೊಂದಿಗೆ ಯಾರಿಗೂ ಗೊತ್ತಿಲ್ಲದೆ ವೈರ್ನ ಕಿತ್ತಾಕಿದ್ರು. ಮರುದಿನ ಬೆಳಿಗ್ಗೆ ಸುಮಾರು 8 ಗಂಟೆಗೆ ಸಿಂಹಾಚಲಂ ಮತ್ತು ಪಾರ್ವತಿ ಎದ್ದು ಬೆಳಿಗ್ಗೆ ಬಿಸಿ ನೀರು ಕೇಳದವರಿಗೆ ಅಭ್ಯಾಸ. ಕೀರ್ತಿ, ಕೀರ್ತಿ, ಎಲ್ಲಿದ್ಯಾನೆ? ಆ ಬಿಸಿನೀರು ತಗೊಂಬಾರೆ, ಮುಖ ತೊಳಿಬೇಕಲ್ವಾ, ತಗೊಂಬಾ. ಅಯ್ಯೋ ಅತ್ತಿಗೆ, ಮೋಟ್ರು ರಿಪೇರಿ ಆಗಿದೆ. ನಿನ್ನೆ ರಾತ್ರಿ ವೈರ್ ಸುಟ್ಟೋಗಿದೆ. ಬಿಸಿಲು ಕಾಲ ಅಲ್ವಾ, ಎಲ್ಲೂ ಕೂಡ ನೀರಿಲ್ಲ. ನಮ್ಮ ಬಾವಿಯಲ್ಲೂ ನೀರಿಲ್ದೆ ಬತ್ತಿ ಹೋಗಿದೆ. ಮನೇಲಿ 1 ಹನಿ ನೀರಿಲ್ಲ. ಏನ್ ಹೇಳ್ತಿದ್ಯಾ ಕೌಸಲ್ಯ? ಮೋಟ್ರು ರಿಪೇರಿ ಆಗಿದ್ಯಾ, ವೈರು ಸುಟ್ಟೋಗಿದ್ಯಾ? ನಾವು ಹೇಗೆ ಸ್ನಾನ ಮಾಡೋದು, ಹೇಗೆ ಬಟ್ಟೆ ಒಗೆಯೋದು? ಏನೋ ಗೊತ್ತಿಲ್ಲ ಬಾವ. ನಾನು ಕೂಡ ರಿಪೇರಿ ಮಾಡೋರ್ನ ಕರೆದೆ. ಅವರು ಕೂಡ ರಿಪೇರಿ ಮಾಡಿ ಕೊಡ್ತೀನಿ, 1 ವಾರ ಆಗುತ್ತೆ ಅಂತ ಮೋಟರ್ನ ತಗೊಂಡೋಗ್ಬಿಟ್ಟಿದ್ದಾರೆ. ಏನೋ 1 ವಾರಗಳ ಕಾಲನಾ? 1 ವಾರಗಳ ಕಾಲ ನೀರಿಗೆ ಏನ್ ಮಾಡೋದು? ನಮಿಗಂತೂ ಅರ್ಜೆಂಟ್ ಆಗಿ ಇವಾಗ ನೀರ್ ಬೇಕಾಗಿದೆ. ಆವಾಗ ಕುಸುಮ 2 ಖಾಲಿ ಬಿಂದಿಗೆಯನ್ನು ತಗೊಂಬಂದವರ ಮುಂದೆ ಇಟ್ಟು, ಅತ್ತೆ, ಚಿಂತೆ ಮಾಡ್ಬೇಡಿ, ಊರಿಂದ 2 ಕಿಲೋಮೀಟರ್ ದೂರದಲ್ಲಿ ಪಂಚಾಯಿತಿಯ ಪೈಪ್ ಇದೆ, ಅಲ್ಲಿ ಖಂಡಿತ ನೀರ್ ಸಿಗುತ್ತೆ. ಅಕ್ಕ, ಕಾವ್ಯ, ಕೀರ್ತಿ ಅಕ್ಕ
ಅವ್ರವ್ರಿಗೆ ಬೇಕಾಗಿದ್ನ 2 ಬಿಂದಿಗೆ ನೀರ್ನ 4 ಗಂಟೆಗೆ ತಂದಿದ್ದಾರೆ. ನಿಮಗೆ ನೀರ್ ಬೇಕಂದ್ರೆ ನೀವೇ ಸ್ವತಃ ಹೋಗಿ ಅಷ್ಟು ದೂರದಿಂದ ನೀರ್ ತರಬೇಕು. ಏನು 2 ಕಿಲೋಮೀಟರ್ ದೂರ ನಡ್ಕೊಂಡೋಗಿ ಬಿಂದಿಗೆಯಲ್ಲಿ ನೀರ್ ತರ್ಬೇಕಾ? ಅಯ್ಯಯ್ಯೋ, ನನ್ನಿಂದಾಗಲ್ಲ, ನನಗ್ ಕಾಲ್ ನೋವಿದೆ. ಅಯ್ಯಯ್ಯೋ ಮಾವಯ್ಯ, ಹಾಗೆ ಹೇಳಿದ್ರೆ ಹೇಗೆ? ನಮ್ಮತ್ರ ಇರೋ ನೀರು ಅಡಿಗೆ ಮಾಡ್ಲಿಕ್ಕೆ ಕುಡಿಯಕ್ ಮಾತ್ರ ಇರೋದು. ಸ್ನಾನಕ್ಕೆ ಬಾತ್ರೂಮಿಗೆ ಅಂದ್ರೆ ಅವ್ರವ್ರಿಗೆ ಎಷ್ಟು ಬೇಕೋ ಅವ್ರವ್ರೇ ಹೋಗಿ ತರ್ಬೇಕು. ಇದು ನಮ್ಮ ಊರಿನ ರೂಲ್ಸು. ಏನಮ್ಮ ಸೊಸೆ, ನಾವು ಹೋಗಿ ನೀರ್ ತರ್ಬೇಕಾ? ನಾವೇನು ಕೆಲ್ಸದವ್ರಾ? ನಾವು ನಿಮ್ ಮನೆಗೆ ಬಂದಿದೀವಿ, ನಮ್ನ ನೋಡ್ಕೊಳಕ್ಕಾಗಲ್ಲ ಅಂತ, ಮೋಟರ್ ಸುಟ್ಟೋಗಿದೆ ಅಂತ ನಮ್ ಜೊತೆನೆ ಸುಳ್ಳು ಹೇಳ್ತೀರಾ? ಅಯ್ಯೋ ಅತ್ತಿಗೆ, ಯಾಕೆ ನೀವು ಆ ರೀತಿ ಆಲೋಚನೆ ಮಾಡ್ತೀರಾ? ಮೋಟರ್ ರಿಪೇರಿ ಆಗಿದೆ ಅಂತ ನಾವೇನಾದ್ರೂ ಸುಳ್ಳು ಹೇಳ್ತಿದೀವಾ? ನಮಗೇನೆ ಯಾವುದಕ್ಕೂ ನೀರಿಲ್ಲ. ಹೌದಕ್ಕ, ನಿಜವಾಗ್ಲೂ ಮೋಟ್ರು ಸುಟ್ಟೋಗಿದೆ. ಈ ಬಿಸಿಲು ಕಾಲದಲ್ಲಿ ಮೋಟ್ರು ಸುಟ್ಟೋಗೋದು ನೀರಿನ ತೊಂದರೆ ಇದ್ದಿದೆ ಅಲ್ವಾ? ನಿಮಗೆ ಬೇಕಾದಷ್ಟು ನೀರ್ನ ಹೋಗಿ ತಗೊಂಬನ್ನಿ. ಹಾಗೆ ಹೇಳಿದ ತಕ್ಷಣ ಸಿಂಹಾಚಲಂ ಪಾರ್ವತಿ ಇನ್ನು ಏನು ಮಾಡಲು ಸಾಧ್ಯವಾಗದೆ ಆ ಬಿಂದಿಗೆಯನ್ನು ತೆಗೆದುಕೊಂಡು ಹೊಡೆಯುವ ಬಿಸಿಲಲ್ಲಿ ಬೆಳಿಗ್ಗೆ 9 ಗಂಟೆಗೆ ಬಿಸಿಲು ಇನ್ನಷ್ಟು ಜಾಸ್ತಿ ಆಯಿತು. ಅವರಿಬ್ಬರು ಬಿಂದಿಗೆಯನ್ನು ತೆಗೆದುಕೊಂಡು ಆ ಊರಿನಿಂದ 2 ಕಿಲೋಮೀಟರ್ ದೂರದಲ್ಲಿ ಹೋಗಿ ನಡ್ಕೊಂಡು ನೀರನ್ನು ತೆಗೆದುಕೊಂಡು ಬಂದ್ರು. ಅಷ್ಟು ದೂರದಿಂದ ನೀರನ್ನು ತಗೋಬರಷ್ಟರಲ್ಲೇ ಬೆವರು ಸುರಿದು ಅವರಿಗೆ ಉಸಿರೇ ಕಟ್ಟಿದಂತಾಯಿತು. ಹಬ್ಬಬ್ಬೋ, ನನ್ನಿಂದ ಆಗಲ್ಲಪ್ಪ. ಅಷ್ಟು ದೂರದಿಂದ ತಗೊಂಬರಷ್ಟರಲ್ಲಿ ನನ್ ಸೊಂಟನೇ ಮುರಿದೋಯ್ತು. ಈ ವಯಸ್ಸಲ್ಲಿ ಅಷ್ಟು ದೂರ ಹೋಗಿ ನೀರ್ ತರಕ್ಕಾಗುತ್ತಾ? ಅಯ್ಯಯ್ಯೋ, ನನಗೂ ಕೂಡ ಆಗೋದಿಲ್ಲಪ್ಪ. ಅಷ್ಟು ದೂರ ನಡ್ಕೊಂಡೋಗಿ ನನಗೂ ಕಾಲು ನೋವಾಗ್ತಿದೆ. ನನ್ನ ಸೊಂಟನೇ ಮುರಿದೋಗೋ ರೀತಿ ಆಗುತ್ತೆ. 1 ಬಿಂದಿಗೆ ನೀರಲ್ಲಿ ಸ್ನಾನ ಮಾಡಕ್ಕಾಗುತ್ತಾ? ಮತ್ತೆ ಹೋಗ್ಬೇಕು. ಏನತ್ತಿಗೆ, 1 ಬಿಂದಿಗೆ ನೀರ್ ತರಷ್ಟರಲ್ಲಿ ಅಷ್ಟೊಂದು ಸುಸ್ತಾಗಿದ್ದೀರಾ? ಸಂಜೆ ಬಾತ್ರೂಮಿಗೆ ಹೋಗ್ಬೇಕಾದ್ರೂ ಕೂಡ ನೀರ್ ತರ್ಬೇಕಲ್ವಾ? ಅಯ್ಯೋ ಅತ್ತಿಗೆ, ಇನ್ನು 1 ವಾರಗಳ ಗಂಟ ಬೆಳಿಗ್ಗೆ ಸಂಜೆ ಅಂತ ನೀರ್ ತರುವಾಗ ನಿಮಗೇನೆ ಅಭ್ಯಾಸ ಆಗ್ಬಿಡುತ್ತೆ. ಏನೇ ಪಾರ್ವತಿ, ನಾವಿಲ್ ಕೂತು ಉಚಿತವಾಗಿ ತಿನ್ನೋಣ ಅಂತ ಬಂದ್ರೆ ಇವರೇನೋ ನಮ್ನ ಎತ್ತಿನ ಗಾಡಿಯಾಗೆ ಓಡ್ಸಕ್ಕೆ ನೋಡ್ತಾ ಇದ್ದಾರೆ. ಇನ್ನು 1 ದಿನ ಇದ್ರೆ ಆಮೇಲೆ ನಾವು ಸತ್ತು ಶವ ಆಗ್ಬಿಡ್ತೀವಿ. ಬೇಗ ಬಟ್ಟೆ ಎಲ್ಲ ತೆಗ್ದಿಟ್ಕೋ, ನಾವು ಇವಾಗ್ಲೇ ನಮ್ಮ ಊರಿಗೆ ಹೊರಟು ಹೋಗ್ಬೇಕು. ಹೌದು ರೀ, ನೀವು ಹೇಳೋದೇನೋ ನಿಜಾನೇ. ನಾವು ಕರೆಂಟ್ ಬಿಲ್ಲು ಕಟ್ಟಬೇಕು ಅಂತ ಜಿಪುಣತನ ಮಾಡ್ಕೊಂಡು ಇವ್ರ ಮನೆಗೆ ಬಂದ್ರೆ ಇವರು ಇಲ್ಲಿ ನಮ್ನ ಸಾಯಿಸುವ ರೀತಿ ಇದೆ. ಕರೆಂಟ್ ಬಿಲ್ನ ನಾವೇ ಕಟ್ಕೊಂಡು ನಮ್ಮ ಮನೆಯಲ್ಲಿ AC ಹಾಕೊಂಡು ಆರಾಮವಾಗಿರೋಣ. ಹಾಗೆ ಅನ್ಕೊಂಡು ವೇಗವಾಗಿ ರೂಮ್ ಒಳಗೆ ಹೋಗಿ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಬ್ಯಾಗ್ ಅನ್ನು ತೆಗೆದುಕೊಂಡು ರೂಮಿನಿಂದ ಹೊರಗೆ ಬಂದ್ರು. ನೋಡಿದ್ರೆ ಮನೆಯ ಒಳಗಡೆ ಎಲ್ಲರೂ ನಗ್ತಾ ಇದ್ರು. ಏನ್ ಬಾವಾ, ಅಷ್ಟು ಬೇಗ ಹೊರಟು ಬಿಟ್ಟಿದ್ದೀರಾ? 1 ತಿಂಗ್ಳುಗಟ್ಲೆ ಇರ್ತೀನಿ ಅಂತ ಹೇಳಿದ್ರಿ. ಅದೆಲ್ಲ ಏನೂ ಇಲ್ಲ ಬಾವಾ, ನಮ್ಮ ಪಕ್ಕದ ಮನೆಯವರು ಫೋನ್ ಮಾಡಿದ್ರು. ನಮ್ಮ ಮನೆಯಲ್ಲಿ ಏನು ಎಮರ್ಜೆನ್ಸಿ ಅಂತ, ಅದಕ್ಕೆ ಬೇಗ ಹೊರಟು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಹೊರಡ್ತಾ ಇದ್ದೀವಿ. ಅಯ್ಯೋ ಅತ್ತಿಗೆ, ಹೊರಡ್ತಾ ಇದ್ದೀರಾ? ನೀರ್ ತರದೇನು ಅಷ್ಟು ಕಷ್ಟದ ಕೆಲಸ ಅಲ್ಲ, ನಾವು ಪ್ರತಿದಿನ ತರ್ತಾ ಇದ್ದೀವಿ ತಾನೇ. ಅಯ್ಯೋ ಕೌಶಲ್ಯ, ನಿಮ್ ಕಷ್ಟನ ನೀವೇ ನೋಡ್ಕೊಳ್ಳಿ ಅಮ್ಮ, ನಮ್ಮಿಂದ ಆಗಲ್ಲ, ನಾವು ಹೊರಡ್ತೀವಿ. ಸಿಂಹಾಚಲಂ ಪಾರ್ವತಿ ಇನ್ನು ಅಲ್ಲಿ ನಿಲ್ಲದು ಬೇಡ ಅಂತ ಬ್ಯಾಗ್ ತಗೊಂಡು ಹೊರಟೇ ಬಿಟ್ರು. ಅವರು ಹೊರಟ ತಕ್ಷಣ ಕಾವ್ಯ, ಕೌಸಲ್ಯ, ಕುಸುಮ, ಕೀರ್ತಿ, ರಾಜೇಶ್, ರಾಕೇಶ್ ಇದ್ದಕ್ಕಿದ್ದಂಗೆ ಜೋರಾಗಿ ನಗ್ತಾ ಇದ್ರು. ಏನಾಯ್ತು? ಯಾಕೆ ನೀವು ಇಷ್ಟು ಜೋರಾಗಿ ನಗ್ತಾ ಇದ್ದೀರಾ? ಅವ್ರೇಕೆ ಅಷ್ಟೊಂದು ಅವಸರದಲ್ಲಿ ಹೊರಟೇ ಬಿಟ್ರು? ಮಾವಯ್ಯ, ಮೋಟರೇನು ಸುಟ್ಟೋಗಿಲ್ಲ. ಅವರ ಜಿಪುಣತನವನ್ನು ನಮ್ಮಿಂದ ತಡ್ಕೊಳ್ಳಲು ಸಾಧ್ಯವಾಗದೆ ನಾವೇ ಮೋಟರ್ ವೈರ್ನ ಕಿತ್ತಾಕಿದೀವಿ. ಮೋಟರ್ ಏನೂ ಸುಟ್ಟೋಗಿಲ್ಲ. ಅಯ್ಯಯ್ಯೋ, ಏನಮ್ಮ ಹೇಳ್ತಾ ಇದ್ದೀರಾ? ಅಂತ ಕೆಲಸ ಮಾಡ್ಬಿಟ್ರಾ? ಪರವಾಗಿಲ್ಲ, ನೀವು ಮಾಡಿದ್ದು ಒಳ್ಳೆ ಕೆಲ್ಸನೇ. ಇನ್ನು 4 ದಿನ ಇಲ್ಲೇ ಇದ್ದಿದ್ರೆ ನನ್ ಜೋಬು ಕೂಡ ಖಾಲಿ ಆಗ್ತಿತ್ತು. ನೋಡಿದ್ರ ಅಪ್ಪ, ಅತ್ತಿಗೆಂದಿರ ಬುದ್ಧಿವಂತಿಕೆಯನ್ನು. ನಮ್ಮನೆಗೆ ಯಾರೇ ಬಂದ್ರು ಪ್ರೀತಿ ವಾತ್ಸಲ್ಯದಿಂದ ಬಂದ್ರೆ ಪರವಾಗಿಲ್ಲ, ಅದೇ ಜಿಪುಣತನದಿಂದ ಬಂದ್ರೆ ಹಾಗೆ ಬಂದವರಿಗೆಲ್ಲ ಇದೇ ಸರಿಯಾದ ಪಾಠ. ಸರಿ ಕುಸುಮ, ಕೀರ್ತಿ, ನೀವಿಬ್ರು ಹೋಗಿ ಆ ಮೋಟರ್ ವೈರ್ನ ಫಿಕ್ಸ್ ಮಾಡಿ ಬನ್ನಿ. ನಾನು ನಿಮ್ಮೆಲ್ಲರಿಗೂ ಬಿಸಿ ಬಿಸಿ ಕಾಫಿ ಪಕೋಡನ ರೆಡಿ ಮಾಡ್ತೀವಿ. ಇನ್ನು ಸಂತೋಷನೇ. ಹೀಗೆ ಎಲ್ಲರೂ ಸಂತೋಷವಾಗಿ ನಗುತ್ತಾ ಅವರವರ ಕೆಲಸ ಮಾಡಲಾರಂಭಿಸಿದ್ರು. ಅತ್ತೆ ಸೊಸೆಯ ಒಗ್ಗಟ್ಟು ಬುದ್ಧಿವಂತಿಕೆಯಿಂದ ಈ ರೀತಿ ಜಿಪುಣತನವಾಗಿ ಬಂದವರು ಶಾಶ್ವತವಾಗಿ ನಿಂತೇ ಹೋದ್ರು. ಈ ಬೇಸಿಗೆ ಕಾಲ ಇವರೆಲ್ಲರಿಗೂ ನೆಮ್ಮದಿ ಮತ್ತು ಸಂತೋಷವನ್ನು ಕೊಟ್ಟಿತು. ರಘುರಾಮ್, ಕೌಶಲ್ಯ ಎನ್ನುವ ಗಂಡ ಹೆಂಡತಿ ಇದ್ರು. ಅವರಿಗೆ ರಾಜೇಶ್, ರಾಕೇಶ್ ಎನ್ನುವ ಗಂಡು ಮಕ್ಕಳು, ಕಾವ್ಯ ಎನ್ನುವ ಮಗಳಿದ್ಲು. ರಾಜೇಶ್ ಹೆಂಡತಿ ಕೀರ್ತಿಗೆ ಮಾಡ್ರನ್ ಫುಡ್ಡುಗಳು ಅಂದ್ರೆ ತುಂಬಾ ಇಷ್ಟ. ಅವಳ ಆಲೋಚನೆ ಯಾವಾಗ್ಲೂ ಐ ಕ್ಲಾಸ್ ಅಲ್ಲೇ ಇರುತ್ತೆ. ರಾಕೇಶ್ ಹೆಂಡತಿಯಾದ ಕುಸುಮನಿಗೆ ಮಾತ್ರ ಹಳ್ಳಿಯ ಊಟ ಅಂದ್ರೆ ಪ್ರಾಣ. ಅವಳ ಮನಸ್ಸು ಕೂಡ ತುಂಬಾ ಮೃದುವಾದದ್ದು. ಒಂದು ದಿನ ಬೆಳಗ್ಗಿನ ಜಾವದಲ್ಲಿ ಎಲ್ಲರೂ ಕೂತ್ಕೊಂಡು ಹಾಲಲ್ಲಿ ಮಾತಾಡ್ತಾ ಇದ್ರು. ಆವಾಗ
ಕೀರ್ತಿಯ ಪ್ರಾಣ ಸ್ನೇಹಿತೆಯಾದ ಸಂಜನಾ ಮನೆಗೆ ಬಂದಿದ್ಲು. ಸಂಜನಾ ತುಂಬಾ ರಿಚ್ ಆದ ಹುಡುಗಿ. ಏನ್ರಿ, ನಮ್ ಸೊಸೆಂದಿರಿಗೆ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಪ್ರಾಣ. ಅವರು ಎಲ್ಲೂ ಹೋಗೋದಿಲ್ಲ, ಮನೆಯಲ್ಲೇ ಇರ್ತಾರೆ. ಅದ್ರಿಂದ ಅವರಿಬ್ರು ಸೇರ್ಕೊಂಡು ವ್ಯಾಪಾರ ಮಾಡ್ತೀನಿ ಅಂತ ಮೊನ್ನೆಯಿಂದ ಕೇಳ್ತಿದ್ದಾರೆ. ನೀವೇನ್ ಹೇಳ್ತೀರಾ? ಇದು ತುಂಬಾ ಒಳ್ಳೆಯ ಆಲೋಚನೆ ಕೌಶಲ್ಯ. ಹೆಣ್ಮಕ್ಳು ಅವರ ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಆಲೋಚನೆ ಮಾಡೋದೇ ತುಂಬಾ ಒಳ್ಳೆ ವಿಚಾರ ಅಲ್ವಾ? ಅವರಿಗೆ ಯಾವ ವ್ಯಾಪಾರ ಮಾಡ್ಬೇಕು, ವ್ಯಾಪಾರಕ್ಕೆ ಎಷ್ಟು ಹಣ ಬೇಕು, ಇದನ್ನೆಲ್ಲ ನಾನು ನನ್ನ ಕೈಯಲ್ಲಾದ ಸಹಾಯ ಮಾಡ್ತೀನಿ. ಹೌದಪ್ಪ, ಅತ್ತಿಗೆಂದಿರು ಇಬ್ಬರಿಗೂ ಅಡುಗೆ ಅಂದ್ರೆ ಪ್ರಾಣ. ದೊಡ್ಡ ಅತ್ತಿಗೆ ಮಾಡರ್ನ್ ಅಡಿಗೆ ಮಾಡಿದ್ರೆ, ಸಣ್ಣ ಅತ್ತಿಗೆ ಹಳ್ಳಿಯ ಅಡಿಗೆಯನ್ನು ಮಾಡ್ತಾರೆ. ಅವರವರಿಗೆ ಇಷ್ಟವಾದ ಫುಡ್ ಬಿಸ್ನೆಸ್ ನ ಮಾಡೋದು ಕೂಡ ಅವ್ರಿಗೂ ಕೂಡ ಒಳ್ಳೆ ತಾನೆ. ಕಾವ್ಯ ಹೇಳೋದು ಕೂಡ ನಿಜಾನೇ. ನನ್ನ ಫ್ರೆಂಡ್ ಕೀರ್ತಿಗೆ ಮಾಡರ್ನ್ ಅಡಿಗೆ ಮಾಡೋದು ಅಂದ್ರೆ ಪಂಚಪ್ರಾಣ. ಅವಳು ಮಾಡರ್ನ್ ಕೆಫೆನ ಆರಂಭಿಸಿದ್ರೆ ನಾನು ಕೂಡ ಅವಳಿಗೆ ಎಂಕರೇಜ್ ಮಾಡ್ತೀನಿ. ಅದು ಮಾತ್ರ ಅಲ್ಲದೆ ನಮ್ಮ ಫ್ರೆಂಡ್ಸ್ನೆಲ್ಲರನ್ನೂ ಕರ್ಕೊಂಡೋಗ್ತೀನಿ. ನನ್ನ ಹೆಂಡತಿ ಕೀರ್ತಿ ಮಾಡರ್ನ್ ಅಡಿಗೆನ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಪಿಜ್ಜಾ, ಬರ್ಗರ್, ಪಾಸ್ತಾ, ಬ್ರೌನಿ ಏನಾದ್ರೂ ಸರಿ, ಅವಳು 5 ಸ್ಟಾರ್ ಹೋಟೆಲ್ನ ರುಚಿಯ ಹಾಗೆ ಮಾಡ್ತಾಳೆ. ಅವಳು ಆ ಅಡಿಗೆ ಜೊತೆ ಮಾಡರ್ನ್ ಕೆಫೆನ ಆರಂಭಿಸಿದ್ರೆ ಚೆನ್ನಾಗಿರುತ್ತೆ. ಇಂಟೀರಿಯರ್ ಎಲ್ಲ ಲ್ಯಾವಿಶ್ ಆಗಿರ್ಬೇಕು. ನನ್ನ ಹೆಂಡತಿ ಕುಸುಮ ಹಳ್ಳಿಯ ಊಟವನ್ನು ತುಂಬಾ ಚೆನ್ನಾಗಿ ಮಾಡ್ತಾಳೆ. ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಬೋಟಿ ಸಾರು, ಅಕ್ಕಿ ರೊಟ್ಟಿ, ಹೀಗೆ ಎಲ್ಲವೂ ಅವಳಿಗೆ ಕೈ ಬಂದ ಕಲೆ. ಅವಳು ಒಂದು ಸಣ್ಣ ಮೆಸ್ ಹಾಕಿದ್ರೆ ಸಾಕು, ಜನರು ಅಷ್ಟು ಗುಂಪು ಗುಂಪಾಗಿ ಬರ್ತಾರೆ. ಹೌದು ಮಾವಯ್ಯ, ನಾನೊಂದು ಹೈ ಕ್ಲಾಸ್ ಕೆಫೆ ಇಡ್ಬೇಕು ಅಂತ ಇದ್ದೀನಿ. ಇಂಟೀರಿಯರ್ ಡಿಸೈನ್ ತುಂಬಾ ಲ್ಯಾವಿಶ್ ಆಗಿರ್ಬೇಕು. ಒಳ್ಳೆ ಮ್ಯೂಸಿಕ್, ತುಂಬಾ ಕಾಸ್ಟ್ಲಿ ಆದ ಫರ್ನಿಚರ್ಸ್ ಗಳು ಕೂಡ ಇರ್ಬೇಕು. ನನ್ನ ಅಡಿಗೆಯ ಜೊತೆಗೆ ಅಲ್ಲಿ ಕೂತ್ಕೊಳ್ಳೋರು ಕೂಡ ಲಕ್ಸರಿ ಆಗಿರ್ಬೇಕು. ಅಕ್ಕ, ನಾನು ಅಷ್ಟೆಲ್ಲ ಖರ್ಚು ಮಾಡಲ್ಲ. ನಮ್ಮ ಮನೆಯ ಪಕ್ಕದಲ್ಲೇ ಇರುವ ಸ್ವಲ್ಪ ಜಾಗದಲ್ಲೇ ಒಂದು ಸಣ್ಣ ಗುಡಿಸಲ ಮನೆಯಾಗಿ ನಿರ್ಮಾಣ ಮಾಡ್ಕೊಂಡು ಅಲ್ಲೇ ಒಂದು ಶೆಡ್ ಅನ್ನು ಕೂಡ ಹಾಕೊಂಡು ಅತ್ತೆ ಕಲ್ಸಿಕೊಟ್ಟಿರುವ ಸಂಪ್ರದಾಯ ಅಡಿಗೆಯನ್ನು ಮಾಡ್ತೀನಿ. ಫರ್ನಿಚರ್ಸ್ ಗಳು ಕೂಡ ಬೇಕಾಗಿಲ್ಲ. ಚಾಪೆ ಹಾಕೊಂಡು ಬರುವ ಜನರಿಗೆ ನೆಲದ ಮೇಲೆ ಕೂರ್ಸಿ ಬಾಳೆ ಎಲೆ ಹಾಕಿ ಹೊಟ್ಟೆ ತುಂಬಾ ಕಡಿಮೆ ಬೆಲೆಯಲ್ಲಿ ವ್ಯಾಪಾರ ಮಾಡದೆ ನನ್ನ ಗುರಿ. ಏನ್ ಕುಸುಮ ನಿನ್ ಜೋಕು? ಈ ಕಾಲದಲ್ಲಿ ನೆಲದ ಮೇಲೆ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಯಾರು ಊಟ ಮಾಡ್ತಾರೆ? ಎಲ್ಲರಿಗೂ ಮಾಡ್ರನ್ನೇ ತುಂಬಾ ಇಷ್ಟ ಆಗಿರೋದು. ಸರಿ, ಯಾರು ನಿನ್ನ ಮೆಸ್ಸಿಗೆ ಬರ್ತಾರೆ ಅಂತ ನೋಡ್ತೀನಿ. ಕೀರ್ತಿಯ ಕೆಫೆಗೆ ಎಷ್ಟು ಜನ ಬರ್ತಾರೆ ಅಂತ ನೋಡು. ಕೀರ್ತಿ, ನೀನು ಮುಂದಿಟ್ಟ ಕಾಲನ್ನು ಹಿಂದೆ ಯಾವುದೇ ಕಾರಣಕ್ಕೂ ಇಡ್ಬೇಡ. ಜನ ಅವ್ರವ್ರ ಆಲೋಚನೆ ಅವ್ರವ್ರಿಗಮ್ಮ. ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡ್ಕೊಂಡೋಗ್ಲಿ. ಆದ್ರೆ ವ್ಯಾಪಾರ ಅಂದ್ಮೇಲೆ ಲಾಭ ನಷ್ಟ ಎರಡು ಇದ್ದೇ ಇರುತ್ತೆ. ಕಸ್ಟಮರ ಮನಸ್ಸು ಗೆಲ್ಲುವುದೇ ಮುಖ್ಯ. ಧೈರ್ಯವಾಗಿ ಮುಂದಕ್ಕೆ ಹೋಗ್ಬೇಕು. ಹೀಗೆ ಎಲ್ಲರೂ ಮಾತಾಡ್ಕೊಂಡಿರುವಾಗ ರಘುರಾಮ್ ಇಬ್ಬರು ಸೊಸೆಂದಿರಿಗೆ ವ್ಯಾಪಾರಕ್ಕೆ ಬೇಕಾದ ಹಣ ಕೊಟ್ಟ. ಕೀರ್ತಿ ತುಂಬಾ ಹಣವನ್ನು ಖರ್ಚು ಮಾಡಿ ಎಸಿ ಕೆಫೆಯನ್ನು ಏರ್ಪಾಡು ಮಾಡಿದ್ಲು. ಅಲ್ಲಿರುವ ವಸ್ತುಗಳೆಲ್ಲ ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದು. ಕಡೆ ಕುಸುಮ ತುಂಬಾ ಕಡಿಮೆ ಖರ್ಚಿನಲ್ಲಿ ಉತ್ತಮ ವಾತಾವರಣದಲ್ಲಿ ಒಳ್ಳೆ ರೀತಿಯ ಸಣ್ಣ ಮೆಸ್ಸನ್ನು ಆರಂಭಿಸಿಕೊಂಡ್ಲು. ಕುಸುಮ ತರಕಾರಿಗೋಸ್ಕರ ಮಾರ್ಕೆಟಿಗೆ ಹೋಗದೆ ನೇರವಾಗಿ ರೈತನಾದ ಸೋಮಯ್ಯನ ಬಳಿ ಹೋದ್ಲು. ನಮಸ್ಕಾರ ಸೋಮಯ್ಯ ಅವರೇ, ನಾನು ಹಳ್ಳಿಯಲ್ಲಿ ಒಂದು ಮೆಸ್ಸನ್ನು ಆರಂಭಿಸಿದ್ದೀನಿ. ನೀವು ಬೆಳೆಯುವಂತ ಸ್ವಚ್ಛವಾದ ತರಕಾರಿ ಬೇಕು ನನಗೆ. ಮಾರ್ಕೆಟಲ್ಲಿ ರಸಾಯನ ತರಕಾರಿಗಳೇ ಇರುತ್ತೆ. ನಿಮ್ಮ ಸ್ವಚ್ಛವಾದ ತರಕಾರಿ ಬೇಕು ನನಗೆ. ತುಂಬಾ ಸಂತೋಷ ಕಣಮ್ಮ. ನಾನು ವ್ಯಾಪಾರಿಗಳಿಗೆ ಮಾರಾಟ ಮಾಡಿ ನಷ್ಟ ಆಗಿದೆ ನಂಗೆ. ನಿಮ್ಮಂತವರಿಗೆ ಕೊಡೋದ್ರಿಂದ ನನಗೂ ಕೂಡ 4 ರೂಪಾಯಿ ಕೈಯಲ್ಲಿ ನಿಲ್ಲುತ್ತೆ. ನಿನಗೆ ಎಷ್ಟು ಬೇಕು ಅಂತ ಹೇಳಮ್ಮ. ಪ್ರತಿದಿನ ನಾನೇ ಮೆಸ್ ಹತ್ರ ಬಂದು ತರಕಾರಿನ ಕೊಟ್ಟೋಗ್ತೀನಿ. ನಮ್ಮ ಊರಿನ ಜನರಿಗೆ ಉತ್ತಮ ರೀತಿಯಲ್ಲಿ ಆಹಾರ ಪದಾರ್ಥವನ್ನು ಕೊಡ್ಬೇಕು ಅಂತಿದ್ದೀಯ. ನಿನಗೆ ಒಳ್ಳೇದೇ ಆಗ್ಲಿ. ಧನ್ಯವಾದಗಳು ಸೋಮಯ್ಯ ಅಣ್ಣನವರೇ. ನಿಮ್ಮಂತ ರೈತರಿಂದಾನೇ ನಾವು ಮಾಡೋ ಅಡಿಗೆಗೆ ರುಚಿ ಬರೋದು. ನಾಳೆಯಿಂದನೇ ತರಕಾರಿ ತಗೊಂಬನ್ನಿ. ಹೀಗೆ ಇಬ್ಬರು ಕೂಡ ವ್ಯಾಪಾರವನ್ನು ಆರಂಭಿಸಿದ್ರು. ಕೆಲ ದಿನ ಕೀರ್ತಿಯ ಕೆಫೆಗೆ ಸಂಜನಾ ಫ್ರೆಂಡ್ಸ್ ಗಳನ್ನು ಕರ್ಕೊಂಡ್ಬಂದಿದ್ಲು. ಕೆಫೆ ಓಪನಿಂಗ್ ತುಂಬಾ ಗ್ರ್ಯಾಂಡ್ ಆಗಿ ನಡೆಯಿತು. ಮತ್ತೊಂದು ಕಡೆ ಕುಸುಮ ತುಂಬಾ ಸಿಂಪಲ್ ಆಗಿ ಪೂಜೆಯನ್ನು ಮಾಡಿ ಮೆಸ್ಸನ್ನು ಆರಂಭಿಸಿದ್ಲು. ಹಾಗಿರುವಾಗ ನಾದ್ನಿಯಾದ ಕಾವ್ಯ ದೊಡ್ಡ ಅತ್ತಿಗೆಯಾದ ಕೀರ್ತಿ ಬಳಿ ಬಂದು, ಹಬ್ಬಾ ಅತ್ತಿಗೆ, ಇಲ್ಲಿ ಇರುವ ಫುಡ್ಗಳ ರೇಟ್ ನೋಡಿದ್ರೆ ತಲೆ ಸುತ್ತಾ ಇದೆ. ಒಂದು ಪ್ಲೇಟ್ ಪಾಸ್ತಾ 500 ರೂಪಾಯ, ಮ್ಯಾಕ್ರೋನಿ 300 ರೂಪಾಯ. ಹೌದು ಕಾವ್ಯ, ಇದರಲ್ಲಿ ಹಾಕುವ ಚೀಸ್, ಸಾಸ್ ತುಂಬಾನೇ ಬೆಲೆ ಬಾಳುವಂತದ್ದು. ಅಷ್ಟೊಂದು ಕಾಸ್ಟ್ಲಿ ಐಟಮ್ ಯೂಸ್ ಮಾಡದ್ಮೇಲೆ ಬೆಲೆ ಜಾಸ್ತಿ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಇಂಟೀರಿಯರ್ ನೋಡ್ದ ಎಷ್ಟು ಚೆನ್ನಾಗಿದೆ ಅಂತ. ಎಕ್ಸಾಕ್ಟ್ಲಿ ಕೀರ್ತಿ, ನಿನ್ ಕೆಫೆ ರೇಂಜು ಬೇರೆ ಲೆವೆಲ್ ಅಲ್ಲಿ ಇದೆ. ಇಲ್ಲಿ ಕೂತ್ಕೊಂಡು ಫೋಟೋ ತೆಗೆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾರೆ. ರೇಟ್ ಎಷ್ಟಾದ್ರೂ ಪರವಾಗಿಲ್ಲ, ಫೀಲ್ ಮುಖ್ಯ. ಕೀರ್ತಿ ಹೇಳಿದ್ದು ಸರಿನೇ ಕಾವ್ಯ.
ನಮ್ಮ ಟಾರ್ಗೆಟ್ ಕಸ್ಟಮರ್ ಎಲ್ಲರೂ ರಿಚ್ ಪೀಪಲ್ಸ್ ಹಣವನ್ನು ನೋಡುವುದಿಲ್ಲ, ಸ್ಟೇಟಸ್ ಅನ್ನೇ ನೋಡ್ತಾರೆ. ಕೆಫೆ ನಮ್ಮ ಸ್ಟೇಟಸ್ಸಿಗೆ ಸಿಂಪಲ್. ಸರಿ ಅತ್ತಿಗೆ, ಆಲ್ ದಿ ಬೆಸ್ಟ್ ಹಾಗೆ ಅಂತ ಹೇಳಿ ಕಾವ್ಯ ಸಣ್ಣ ಸೊಸೆಯ ಬಳಿಗೆ ಹೋದ್ಲು. ಅತ್ತಿಗೆ, ನಿಮ್ಮ ಮೆಸ್ಸು ತುಂಬಾ ಪ್ರಶಾಂತವಾಗಿದೆ, ಪರವಾಗಿಲ್ಲ, ಬೆಲೆ ತುಂಬಾ ಕಡಿಮೆ ಇದೆ. ಹೊಟ್ಟೆ ತುಂಬಾ ಊಟ ಮಾಡಿದ್ರು ಕೂಡ 50 ರೂಪಾಯಿನಾ? ಇದ್ರಲ್ಲಿ ನಿಮಗೆ ನಷ್ಟ ಆಗಲ್ವಾ? ಹೌದು ಕಾವ್ಯ, ಇಲ್ಲಿ ಬರೋರೆಲ್ಲ ಬಡವರು. ಅದು ಮಾತ್ರನಾ, ಕೂಲಿ ಕೆಲಸಕ್ಕೆ ಹೋಗೋರು, ಆಟೋ ಡ್ರೈವರ್ಸು, ಕಾರ್ ಡ್ರೈವರ್ಸು ಇವರೇ ಬರೋದು. ಅವರಿಗೆ ಕಡಿಮೆ ಬೆಲೆಯಲ್ಲಿ ಹೊಟ್ಟೆ ತುಂಬಾ ಊಟ ಕೊಡ್ಬೇಕು. ಸೋಮಯ್ಯ ಅಂತವರ ಹಾಗೆ ರೈತರು ಇರುವ ತನಕ ನನಗೆ ತರಕಾರಿಗೆ ಕೂಡ ಜಾಸ್ತಿ ಬೆಲೆ ಇಲ್ಲ. ನನ್ನ ಶ್ರಮನೇ ನನಗೆ ಹಿಡುವಳಿ. ಅದೇ ಸಮಯದಲ್ಲಿ ಕುಸುಮನ ಮೆಸ್ಸಿಗೆ ರಂಗಯ್ಯ ಎನ್ನುವ ವೃದ್ಧರು ಬಂದ್ರು. ರಿಕ್ಷಾ ತಳ್ಳಿ ತಳ್ಳಿ ಸುಸ್ತಾಗಿದ್ರು. ಅಮ್ಮ, ನಂಗೆ ತುಂಬಾ ಹಸಿವಾಗ್ತಾ ಇದೆ. ಕೈಯಲ್ಲಿ 100 ರೂಪಾಯಿ ಮಾತ್ರ ಇರೋದು. ನನಗೆ ಹೊಟ್ಟೆ ತುಂಬಾ ಊಟ ಕೊಡ್ತೀಯಮ್ಮ? ಬನ್ನಿ ತಾತಯ್ಯ, ಬಂದು ಚಾಪೆ ಮೇಲೆ ಕೂತ್ಕೊಳ್ಳಿ. 100 ರೂಪಾಯಿ ಬೇಕಾಗಿಲ್ಲ, 50 ರೂಪಾಯಿಗೆ ನಿಮ್ಗೆ ಹೊಟ್ಟೆ ತುಂಬಾ ಉತ್ತಮವಾದ ಊಟ ಕೊಡ್ತೀನಿ. ಹಾಗೆ ಅಂತ ಹೇಳಿ ಒಂದು ಬಾಳೆ ಎಲೆ ಹಾಕಿ ಅನ್ನ, ಹಪ್ಪಳ, ಸಾಂಬಾರ್, ಪಲ್ಯ, ಉಪ್ಪಿನಕಾಯಿ, ಮೊಸರು, ಮಜ್ಜಿಗೆ ಅಂತ ಎಲ್ಲವನ್ನೂ ಇಟ್ಲು. ಆಗ ರಂಗಯ್ಯ ಕಣ್ಣೀರನ್ನು ಹಾಕೊಂಡು ಊಟ ಮಾಡುತ್ತಾ, ಅಬ್ಬಬ್ಬಾ, ಅಮೃತ ರೀತಿ ಇದೆಯಮ್ಮ. ನಮ್ ತಾಯಿ ಜೀವಂತವಾಗಿದ್ರೆ ಹೀಗೇನೆ ಬಡಿಸ್ತಾ ಇದ್ರು. ಇಷ್ಟು ದಿನದಲ್ಲಿ ಅದೇ ರೀತಿಯ ಉತ್ತಮವಾದ ಊಟ ತಿಂತಾ ಇದ್ದೀನಿ. ನಿನ್ನ ದೇವ್ರು ಚೆನ್ನಾಗಿಟ್ಟಿರ್ಲಿ. ನಿನ್ನ ವ್ಯಾಪಾರ 3 ಹೂವು 6 ಕಾಯಿಯಂತೆ ಚೆನ್ನಾಗಿ ಬೆಳೆಯಲಿ. ನೋಡ್ದ ಕಾವ್ಯ, ರಂಗಯ್ಯ ತಾತನ ಕಣ್ಣಲ್ಲಿರುವ ಆನಂದ, ಅವರ ಮಾತು ಕೋಟಿ ರೂಪಾಯಿಗೆ ಸಮಾನವಾದದ್ದು. ಕುಸುಮನ ಆಲೋಚನೆ ಕರೆಕ್ಟು. ಕಡಿಮೆ ಬೆಲೆಯಲ್ಲಿ ಹೆಚ್ಚು ಜನರಿಗೆ ಊಟ ಕೊಟ್ಟ ತೃಪ್ತಿ ಇರುತ್ತೆ. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ವಿಕ್ರಮ್ ಎನ್ನುವ ಫೇಮಸ್ ಫುಡ್ ಬ್ಲಾಗರ್ ಆ ಊರಿಗೆ ಬಂದ್ರು. ವಿಕ್ರಮ್ ರಿವ್ಯೂ ಕೊಟ್ರೆ ಆ ರೆಸ್ಟೋರೆಂಟ್ಗೆ ತುಂಬಾ ಒಳ್ಳೆ ಹೆಸರು ಬರುತ್ತೆ. ಅವರು ಮೊದ್ಲು ಕೀರ್ತಿಯ ಕೆಫೆಗೆ ಹೋದ್ರು. ನಮಸ್ತೆ ರೀ, ನಾನು ವಿಕ್ರಮ್, ನಾನು ಫುಡ್ ಬ್ಲಾಗರ್. ನಿಮ್ಮ ಕೆಫೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ. ನಿಮ್ಮ ಬೆಸ್ಟ್ ಡಿಶ್ ಯಾವುದು, ಅದನ್ನ ತಗೊಂಬನ್ನಿ. ಸರಿ, ನಮ್ಮ ಸ್ಪೆಷಲ್ ಈಸ್ ಬೆಸ್ಟ್ ಪಿಜ್ಜಾ ಬ್ರೌನಿ ವಿತ್ ಐಸ್ ಕ್ರೀಮ್ ನ ತಗೊಂಡ್ಬರ್ತೀನಿ. ಹಾಗೆ ಹೇಳಿ ಕೀರ್ತಿ ಆರ್ಡರ್ ತಗೊಳ್ತಿದ್ಲು. ರುಚಿ ಚೆನ್ನಾಗಿದೆ, ರೇಟ್ ಮಾತ್ರ ತುಂಬಾ ಜಾಸ್ತಿನೇ ಆಯ್ತು. ಪಿಜ್ಜಾ ರುಚಿ ತುಂಬಾ ಚೆನ್ನಾಗಿದೆ. 600 ರೂಪಾಯಿ ಕೊಟ್ಟು ದೊಡ್ಡದಾಗಿ ತಿನ್ನೋರು ಯಾರೂ ಇಲ್ಲ. ಸಾಮಾನ್ಯ ಜನರಿಗೆ ಇದು ಸಾಕಾಗಲ್ಲ. ಜಸ್ಟ್ ಒಳಗೆ ಬಂದು ಹೋಗ್ಬೋದು ಅಷ್ಟೇ. ಏನ್ ಸರ್ ಹಾಗೆ ಹೇಳ್ತಾ ಇದ್ದೀರಾ? ನಾವು ಯೂಸ್ ಮಾಡೋದಲ್ಲ ಇಂಪೋರ್ಟೆಡ್ ವಸ್ತುಗಳು. ಮೇಡಮ್, ನಾನು ನಿಜಾಯಿತಿಯಾಗಿ ರಿವ್ಯೂಸ್ ಕೊಡ್ತೀನಿ. ಕೇವಲ ಇಂಟೀರಿಯರ್ ನೋಡಿ ಜನರು ಡೈಲಿ ಬರಲ್ಲ. ರುಚಿ ಮತ್ತು ರೇಟ್ ತುಂಬಾ ಮುಖ್ಯ. ಹಾಗೆ ಹೇಳಿ ಅಲ್ಲಿಂದ ವಿಕ್ರಮ್ ನೇರವಾಗಿ ಕುಸುಮನ ಮೆಸ್ಸಿಗೆ ಕೂಡ ಬಂದ. ಅಲ್ಲಿರುವ ಜನರನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟ. ನಮಸ್ತೆ ಕಣಮ್ಮ, ನಾನು ವಿಕ್ರಮ್. ಏನು, ನಿಮ್ಮ ಹೋಟೆಲಲ್ಲಿ ಇಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ? ನಮಸ್ತೆ ಅಣ್ಣ, ನಮ್ಮ ಮೆಸ್ಸಲ್ಲಿ ರಾಗಿ ಮುದ್ದೆ, ಬೋಟಿ ಸಾರು, ನಾಟಿ ಕೋಳಿ ಸಾರು ಇದೇ ಸ್ಪೆಷಲ್. ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ವಿಕ್ರಮ್ ಕ್ಯಾಮ್ರಾದಲ್ಲಿ ಅವನ ಮುಖವನ್ನು ನೋಡಿ ಸಂತೋಷ ಪಡುತ್ತಾ, ಓ ಗೈಡ್ಸ್, ಅನ್ಬಿಲೀವೇಬಲ್. ಈ ನಾಟಿ ಕೋಳಿ ಸಾರು, ರಾಗಿ ಮುದ್ದೆ, ಬೋಟಿ ಸಾರು ಸೂಪರ್ ಆಗಿದೆ. ಇದೆಲ್ಲ ಕೇವಲ 50 ರೂಪಾಯಿ ಮಾತ್ರ ಅಂತೆ. ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ಎಷ್ಟು ದೊಡ್ಡ 5 ಸ್ಟಾರ್ ಹೋಟೆಲಲ್ಲೂ ಈ ರುಚಿ ಹಾಗೆ ಪ್ರೀತಿಯಿಂದ ಬಡಿಸುವವರು ಸಿಗೋದಿಲ್ಲ. ನೀವು ಈ ಕಡೆ ಬಂದ್ರೆ ಮಾತ್ರ ಈ ಮೆಸ್ಸನ್ನು ಮಿಸ್ ಮಾಡ್ಕೋಬೇಡಿ. ನಾನು ಈ ಮೆಸ್ಸಿಗೆ 5 ಔಟ್ ಆಫ್ 5 ರೇಟಿಂಗ್ ಕೊಡ್ತಿದ್ದೀನಿ. ಹೀಗೆ ಅನ್ಕೊಳ್ತಿರುವಾಗ ವಿಕ್ರಮ್ ವಿಡಿಯೋ ವೈರಲ್ ಆಗುವುದರಿಂದ ಜನರು ಕ್ಯೂ ಅಲ್ಲಿ ಬರ್ತಿದ್ರು. ಒಮ್ಮೆನಂತಹ ರೈತರು ಇನ್ನಷ್ಟು ತರಕಾರಿಗಳನ್ನು ತಗೊಳ್ತಾ ಇದ್ರು. ಎಷ್ಟೋ ಜನ ಬಡವರು ಕೂಡ ಪ್ರತಿದಿನ ಅಲ್ಲೇ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರು. ಕೀರ್ತಿಯ ಕೆಫೆ ಪರಿಸ್ಥಿತಿ ತುಂಬಾ ದಾರುಣವಾಗಿತ್ತು. ಒಂದು ದಿನ ಸಂಜೆ ಸಮಯದಲ್ಲಿ ಎಲ್ಲರೂ ಕೂತು ಮಾತಾಡ್ತಾ ಇದ್ರು. ಅಮ್ಮ ಕೀರ್ತಿ, ನಿನ್ ಕೆಫೆ ಹೇಗಮ್ಮ ನಡೀತಾ ಇದೆ? ಮುಖ ಯಾಕೆ ಬಾಡಿ ಹೋಗಿದೆ, ಏನಾಯ್ತಮ್ಮ? ಅತ್ತೆ, ನಾನು ಏನು ಅಂತತ್ತೆ ಹೇಳೋದು, ಮೊದಲು 10 ದಿನ ಚೆನ್ನಾಗೇ ಇತ್ತು. ಆ ವಿಕ್ರಮ್ ವಿಡಿಯೋ ವೈರಲ್ ಆದ ದಿನದಿಂದ ವ್ಯಾಪಾರನೇ ಇಲ್ಲ. ಅಲ್ಲಿ ಸಂಜನಾ ಕೂಡ ಬರ್ತಾ ಇರ್ಲಿಲ್ಲ. ಅಲ್ಲಿ ವೈಟ್ ಬೋರ್ಡ್ ಹಾಕಿರುವ ರೀತಿ ಇದೆ. ನನ್ನ ಕೆಫೆಯಲ್ಲಿ ರೇಟ್ ಜಾಸ್ತಿ ಅಂತ ನನ್ನ ಹತ್ರನೇ ಹೇಳ್ತಾರೆ. ವೀಕೆಂಡ್ ಅಲ್ಲಿ 1-2 ಅಂತ ಬರ್ತಾರೆ. ಉಳಿದ ದಿನದಲ್ಲಿ ನೊಡ ಹೊಡಿಬೇಕು. ಎಸಿ ಬಿಲ್ಲು, ಕೆಲಸ ಮಾಡುವವರ ಸಂಬಳ, ಕರೆಂಟ್ ಬಿಲ್ಲು ಎಲ್ಲ ಸೇರಿದ್ರೆ ಬೆಲೆ ತುಂಬಾ ಜಾಸ್ತಿನೇ ಬರ್ತಾ ಇದೆ. ಹೌದಮ್ಮ, ರೇಟ್ ಜಾಸ್ತಿ ಆದ ಕಾರಣ ಸಾಮಾನ್ಯ ಜನರು ಕೆಫೆ ಕಡೆ ಬರದೇ ಇಲ್ಲಮ್ಮ. ಅದು ಅಲ್ಲದೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಳಾಗೋದ್ರಿಂದ ತುಂಬಾ ನಷ್ಟ ಜಾಸ್ತಿ ಆಗ್ತಿದೆ. ಸಾಲ ಕೂಡ ತುಂಬಾ ಜಾಸ್ತಿ ಆಗ್ತಿದೆ. ವ್ಯಾಪಾರದಲ್ಲಿ ಲಾಭ ನಷ್ಟ ಸಹಜಮ್ಮ ಕೀರ್ತಿ. ಜನರು ಯಾವಾಗಲೂ ಕಡಿಮೆ ಬೆಲೆಗೆ ಉತ್ತಮವಾದ ಆಹಾರ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗ್ತಾರೆ. ರಾಕೇಶ್, ಕುಸುಮನ ವ್ಯಾಪಾರ ಹೇಗಿದೆ? ಕುಸುಮನ ಅಡುಗೆಗೆ ಜನರು ಫಿದಾ ಆಗಿದ್ದಾರೆ.
ಮಧ್ಯಾಹ್ನ 1 ಗಂಟೆಗೇನೆ ಅಡುಗೆ ಎಲ್ಲ ಖಾಲಿ ಆಗ್ತಿದೆ. ಜನರು ಕ್ಯೂ ಅಲ್ಲಿ ಬಂದು ನಿಂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಸೋಮಯ್ಯನವರು ತಂದು ಕೊಡುವಂತಹ ತರಕಾರಿಯ ರುಚಿ ತುಂಬಾ ಚೆನ್ನಾಗಿರೋದ್ರಿಂದ ವ್ಯಾಪಾರ ಚೆನ್ನಾಗಾಗ್ತಿದೆ. ಮಾವಯ್ಯ, ಇದೆಲ್ಲನೂ ನನಗೆ ಅತ್ತೆ ಕಲ್ಸಿರುವ ಸಂಪ್ರದಾಯವಾದ ಅಡುಗೆ. ಬಿಸಿ ಬಿಸಿ ಅನ್ನ, ಸಾಂಬಾರ್, ಪಲ್ಯ, ಉಪ್ಪಿನಕಾಯಿ, ಹಪ್ಪಳ, ಇದು ಸಾಕು ಬಡವರ ಹೊಟ್ಟೆ ತುಂಬಲಿಕ್ಕೆ. ನನಗಂತೂ ಒಂದಿನಕ್ಕೆ 3,000ದಷ್ಟು ಲಾಭ ಬರ್ತಿದೆ. ಸೂಪರ್ ಅತ್ತಿಗೆ, ಕಡಿಮೆ ಹಿಡುವಳಿ ಹಾಕಿ ಅಧಿಕ ಲಾಭವನ್ನು ಪಡಿತಾ ಇದ್ದೀರಾ ನೀವು. ಹೀಗೆ ಸ್ವಲ್ಪ ದಿನಗಳು ಕಳೆದೋಯ್ತು. ಕೀರ್ತಿಯ ಕೆಫೆ ತುಂಬಾ ನಷ್ಟದಲ್ಲಿಯೇ ನಡೀತಾ ಇತ್ತು. ಕೀರ್ತಿ ಕೂಡ ಅವಳ ಕೆಫೆಯನ್ನು ಕಂಪ್ಲೀಟ್ ಆಗಿ ಮುಚ್ಚಿಯೇ ಬಿಟ್ಲು. ಮಾವಯ್ಯ, ನನ್ನನ್ನು ಕ್ಷಮಿಸಿ. ನೀವು ಕೊಟ್ಟ ಹಣವೆಲ್ಲ ನನ್ನ ಕಡಿಮೆ ಬುದ್ಧಿವಂತಿಕೆಯಿಂದ ನಷ್ಟವಾಯಿತು. ಲಕ್ಷಗಟ್ಲೆ ರೂಪಾಯಿ ನನಗೆ ನಷ್ಟ ಆಗಿದೆ. ನನ್ನ ಮಾಡರ್ನ್ ಅಡಿಗೆಯ ಹುಚ್ಚು, ನನ್ನ ಸ್ಟೇಟಸ್, ನನ್ನ ಅಹಂಕಾರ ನನ್ನನ್ನು ಕೆಳಗೆ ಬೀಳಿಸಿದೆ. ಗೆಳತಿ ಸಂಜನ ಮಾತು ಕೇಳಿ ನಾನು ಮೋಸ ಹೋಗಿದ್ದೀನಿ. ಇದರಲ್ಲಿ ನಿನ್ನ ತಪ್ಪು ಏನಿಲ್ಲ ಕೀರ್ತಿ. ನಮ್ಮಿಂದನೇ ನಾವಿವಾಗ ನಷ್ಟವಾಗಿದ್ದೀವಿ. ವ್ಯಾಪಾರ ಅಂದ್ರೆ ಆಡಂಬರ ಅಲ್ಲ, ಅವಶ್ಯಕತೆ ಅನ್ನುವುದು ನಾವು ಮರ್ತಿದ್ದೀವಿ. ಅಮ್ಮ ಕೀರ್ತಿ, ಅಳ್ಬೇಡಮ್ಮ. ಹಣ ಹೋದ್ರೆ ಮತ್ತೆ ಸಂಪಾದನೆ ಮಾಡ್ಕೋಬಹುದು. ಈ ಅನುಭವ ನಿನಗೆ ಒಳ್ಳೆ ಪಾಠವನ್ನು ಕಲಿಸಿಕೊಟ್ಟಿದೆ. ಅಕ್ಕ, ಯಾಕಕ್ಕ ಅಳ್ತಾ ಇದ್ದೀಯಾ? ನೀನು ಸೋತೋಗಿಲ್ಲ. ನಿಮಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲದ್ರಿಂದ ತಾನೇ ನಿಮ್ಮ ಕೆಫೆ ಮುಚ್ಚಿದ್ದು. ಕೇವಲ ವ್ಯಾಪಾರ ವ್ಯೂಹ ತಪ್ಪಿದಷ್ಟೇ. ನಿಮ್ಮ ಕೈಯಲ್ಲಿರುವ ಅಡಿಗೆಯ ಮ್ಯಾಜಿಕ್ ನನಗ್ ಗೊತ್ತು. ನಿಮ್ಮ ಬ್ರೌನಿ, ನಿಮ್ಮ ಪಿಜ್ಜಾ ಮಕ್ಕಳಿಗೆ ಎಷ್ಟು ಇಷ್ಟ ಅಂತ ನನಗ್ ಗೊತ್ತಿದೆ. ಇಲ್ಲ ಕುಸುಮ, ನಾನಿನ್ನ ತುಂಬಾ ಕೇವಲವಾಗಿ ಮಾತಾಡಿದ್ದೀನಿ. ಬಾಳೆ ಎಲೆಯಲ್ಲಿ ನೆಲದ ಮೇಲೆ ಯಾರು ಊಟ ಮಾಡ್ತಾರೆ ಅಂತ ಕೇವಲಪಡಿಸಿದ್ದೀನಿ. ನನ್ನ ಗೆಳತಿ ನಿನ್ನ ಅವಮಾನ ಮಾಡಿದ್ರು ಕೂಡ ನಾನು ನೋಡ್ಕೊಂಡು ನಿಂತಿದ್ದೆ. ನಿಜವಾದ ವಿಜಯ ನಿನ್ನದೇ. ಬಡವರ ಹಸಿವನ್ನು ತೀರಿಸಿದ ನಿನಗೆ ಅದೇ